ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನ ಇನ್ನೊಂದು ಸಂದೇಶದಲ್ಲಿ ಸಂಧಿಸುವಂತ ದೇವರು ಕೊಟ್ಟ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಇವತ್ತು ನಾವು ನಂಬಿಕೆ ಬಗ್ಗೆ ನಾವು ಧ್ಯಾನ ಮಾಡೋರಾಗಿದ್ದೇವೆ. ಹೆಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ಓದಿ ನೋಡಿದಾಗ, ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಇಲ್ಲಿ ನಂಬಿಕೆ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ನಂಬಿಕೆ ಅಂದ್ರೆ ಏನು ಅಂತ ಈ ಹೆಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದೀವಿ. ನಂಬಿಕೆ ನಾವು ನಿರೀಕ್ಷಿಸುಗಳ ವಿಷಯವಾಗಿ ಭರವಸದಿಂದಿರುವುದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವೊಂದು ಕಾರ್ಯದಲ್ಲಿ ನಂಬಿಕೆಯಿಂದ ಇರ್ತೀವಿ, ಆ ವಿಷಯದಲ್ಲಿ ನಾವು ಭರವಸೆಯಿಂದ ಇರೋದು, ಅದು ನಮ್ಗೆ ಕಣ್ಣಿಗೆ ಕಾಣ್ತಾ ಇಲ್ಲ, ಆದ್ರೆ ಅದು ನಿಜ ಅಂತ ನಾವು ಅದನ್ನ ತಿಳ್ಕೊಳ್ಳೋದೇ ನಂಬಿಕೆ ಆಗಿದೆ. ಅಲ್ಲೆಲ್ಲ ನೀವು ಯಾವ್ದೋ ಒಂದು ಕಾರ್ಯಕ್ಕಾಗಿ ಪ್ರೇಯರ್ ಮಾಡ್ತಾ ಇದ್ದೀರಾ ಅಥವಾ ಎದುರು ನೋಡ್ತಾ ಇದ್ದೀರಾ, ಆದ್ರೆ ಆ ಕಾರ್ಯಕ್ಕಾಗಿ ನೀವು ಭರವಸೆಯಿಂದ ಇರೋದು, ಆ ಕಣ್ಣಿಗೆ ಕಾಣದೇ ಇದ್ರು ಕೂಡ ಅದನ್ನ ನಿಜ ಅಂತ ನಂಬೋದೇ ನಂಬಿಕೆಯಾಗಿದೆ ಅಂತ ದೇವರ ವಾಕ್ಯ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ವಾಕ್ಯದಲ್ಲಿ ನಾವು ನೋಡ್ತೀವಿ, ಮಾರ್ಕ್ 11ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಪ್ರಾರ್ಥನೆ ಮಾಡಿದಾಗ ನಾವೇನೇನ್ ಬೇಡ್ಕೊಳ್ತೀವೋ ಅದನ್ನೆಲ್ಲ ಹೊಂದಿದೀವಿ ಅಂತ ನಂಬಬೇಕಂತೆ. ಪ್ರಾರ್ಥನೆ ಮಾಡ್ತೀವಿ, ಆದ್ರೆ ಎರಡನೇದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ನಂಬಬೇಕು. ನಾನು ಪ್ರಾರ್ಥನೆ ಮಾಡಿದ್ದೀನಿ, ಈ ಪ್ರಾರ್ಥನೆಗೆ ದೇವ್ರು ನನ್ಗೆ ಉತ್ತರ ಕೊಟ್ಟಿದ್ದಾರೆ, ದೇವ್ರು ನನ್ಗೆ ಈ ಪ್ರಾರ್ಥನೆಗೆ ಆನ್ಸರ್ ಕೊಟ್ಟಿದ್ದಾರೆ, ನಾನು ಹೊಂದ್ಕೊಂಡಿದ್ದೀನಿ ಅಂತ ಅನ್ನೋದೇ ನಂಬಿಕೆ ಅಂತೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ಇನ್ನೊಂದು ವಾಕ್ಯನ ಕೂಡ ನಾವು ಓದಿ ನೋಡೋಣ. ಯೋಹಾನ 11ನೇ ಅಧ್ಯಾಯ 40ನೇ ವಾಕ್ಯ. ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ. ನಾವೇನಾದ್ರೂ ಒಂದು ಅದ್ಭುತ ಹೊಂದ್ಕೋಬೇಕಂದ್ರೆ ನಾವು ನಂಬಿದ್ರೇನೆ ಅಲ್ಲಿ ಏನ್ ಕಾಣ್ತೀವಂತೆ, ದೇವರ ಮಹಿಮೆಯನ್ನ ಕಾಣಕ್ಕಾಗತ್ತೆ. ಅಲ್ಲಿ ಲಾಜರಸ್ಸು ಮರಣ ಹೊಂದ್ಬಿಟ್ಟಿದ್ದಾರೆ, ಅಲ್ಲಿರೋ ಎಲ್ಲಾರು ಅಳ್ತಾ ಇದ್ದಾರೆ, ಅವ್ರಿಗೆ ಯಾವುದೇ ಒಂದು ನಂಬಿಕೆ ಇಲ್ಲ. ಇವಾಗ ಯೇಸು ಸ್ವಾಮಿ ಅಲ್ಲಿ ಬಂದಿದ್ದಾರೆ ಒಂದು ಅದ್ಭುತ ಮಾಡಕ್ಕೆ. ಅವಾಗ ಮರಿಯಾಳ್ಗೆ ಹೇಳ್ತಾ ಇದ್ದಾರೆ, ನೀನು ನಂಬಿದ್ರೆ ಅಲ್ಲಿ ನೀನು ದೇವರ ಮಹಿಮೆಯನ್ನ ನೋಡ್ತೀರಾ ಅಂತ ಹೇಳ್ಬಿಟ್ಟು. ಅವಾಗ ಅವರೆಲ್ಲ ನಂಬಿದಾಗ ನೋಡ್ರಿ, ಮರಣ ಹೊಂದಿದ್ದ ಲಾಜರಸ್ ಅಲ್ಲಿ ಎದ್ದೇಳ್ತಾರೆ. ದೇವ್ರ ನಾಮಕ್ಕೆ ಸ್ತೋತ್ರ. ದೇವ್ರು ಇವತ್ತು ನಂಬಿಕೆ ಬಗ್ಗೆ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ನಾವು ಯಾವ್ದನ್ನ ನಾವು ನಂಬುತ್ತಾ ಇದ್ದೀವಿ, ಅದ್ರ ಮೇಲೆ ಭರವಸೆಯಿಂದಿರೋದು, ಕಣ್ಣಿಗೆ ಕಾಣದವುಗಳನ್ನ ನಿಜವಂತ ನಂಬಬೇಕು. ಇನ್ನ ಒಂದು ವಾಕ್ಯನ ನಾವು ನೋಡೋಣ ಈ ಸಮಯದಲ್ಲಿ. ಮತ್ತಾಯ 21:21ರಲ್ಲಿ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ನಂಬಿಕೆ ಇದ್ದು ಮತ್ತು ಸಂದೇಹ ಪಡದೆ. ನಾವು ಪ್ರಾರ್ಥನೆ ಮಾಡ್ತೀವಿ, ಆದ್ರೆ ನಮ್ಗೆ ಏನಿರತ್ತೆ ಅಂದ್ರೆ ಸಂದೇಹ, ಇದು ಆಗತ್ತೋ ಅಥವಾ ಇಲ್ವೋ ಅಂತ ಒಂದು ಸಂದೇಹ ಇರುತ್ತೆ. ಆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ, ನೀವು ಪ್ರಾರ್ಥನೆ ಮಾಡಿದಾಗ ನಂಬಿಕೆಯಿಂದ ನೀವು ಕೇಳ್ಬೇಕಂತೆ. ನಂಬಿಕೆಯಿಂದ ಕೇಳ್ಬೇಕು, ಮತ್ತೆ ಸಂದೇಹ ಪಡಬಾರ್ದು. ನಿಮ್ಗೆ ಯಾವುದೇ ಒಂದು ಡೌಟ್ ಬರಬಾರ್ದು. ಈ ಪ್ರಾರ್ಥನೆಗೆ ನನ್ಗೆ ಉತ್ತರ ಬರತ್ತಾ ಇಲ್ವಾ ಅಂತ ಡೌಟ್ ಇರಬಾರ್ದು, ಸಂದೇಹ ಪಡಬಾರ್ದು ಅಂತ ದೇವ್ರು ಹೇಳ್ತಾ ಇದ್ದಾರೆ. ಇನ್ನೊಂದು ವಾಕ್ಯನ ನಾವು ಓದ್ಕೊಳ್ಳೋಣ ಈ ಸಮಯದಲ್ಲಿ. ಮತ್ತಾಯ 17:20 ಅಲ್ಲಿ ನೋಡ್ತಾರೆ, ಯೇಸು ಅವರಿಗೆ, ನಿಮಗೆ ಅಪನಂಬಿಕೆಯ ದೆಸೆಯಿಂದಲೇ ನಾನು ನಿಮಗೆ ನಿಜವಾಗಿ ಹೇಳುವುದೇನೆಂದರೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿರುವುದಾದರೆ. ಎಷ್ಟು ನಂಬಿಕೆ ದೇವ್ರು ನಮ್ಮ ಹತ್ರದಿಂದ ಎದುರು ನೋಡ್ತಾ ಇದ್ದಾರೆ. ಸಾಸಿವೆ ಕಾಳು ಎಷ್ಟಿರುತ್ತೆ ನಿಮ್ಗೆ ಗೊತ್ತು. ಎಲ್ಲರೂ ನಾವು ಅಡ್ಗೆ ಮಾಡೋದ್ರಿಂದ ಸಾಸಿವೆ ಕಾಳು ಎಲ್ಲರೂ ನೋಡಿದೀವಿ. ಆದ್ರೆ ಆ ಸಾಸಿವೆ ಕಾಳು ಎಷ್ಟಿದೆ, ಒಂದು ಚಿಕ್ಕ ಒಂದು ವಸ್ತು ಅದು. ಆದ್ರೆ ಅದಕ್ಕೆ ಒಂದು ಗುಣ ಇದೆ, ಏನ್ ಗೊತ್ತಾ, ಅದು ರೌಂಡ್ ಆಗಿದೆ. ಅದು ಆ ರೀತಿನೇ ದೇವ್ರು ಹೇಳ್ತಾರೆ, ನಿಮ್ಮ ನಂಬಿಕೆ ಕೂಡ ಪರಿಪೂರ್ಣವಾಗಿರ್ಬೇಕಂತೆ ದೇವ್ರ ಮೇಲೆ. ಜೀಸಸ್ ಏನ್ ಹೇಳ್ತಾರೆ ನೋಡ್ರಿ, ಸಾಸಿವೆ ಕಾಳಷ್ಟು. ಸಾಸಿವೆ ಅಂತ ಹೇಳಿದ್ರೆ ಅದು ಪರಿಪೂರ್ಣ, ಅದ ಹೋಲ್ನೆಸ್. ಹಾಗೆ ನೀವು ಪರಿಪೂರ್ಣವಾಗಿ ದೇವರ ಮೇಲೆ ನಂಬಿಕೆ ಇಟ್ರೆ, ಅಲ್ಲಿ ಹೇಳ್ತಾರೆ, ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಆ ಸ್ಥಳಕ್ಕೆ ಹೋಗು ಎಂದು ಹೇಳಿದರೆ ಅದು ಹೋಗುವುದು, ಮತ್ತು ಯಾವುದು ನಿಮಗೆ ಅಸಾಧ್ಯವಾಗಿರುವುದಿಲ್ಲ. ನೀವು ನಂಬಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಾರೆ. ಬೆಟ್ಟನ ಹೋಗಿ ನೀನು ಸಮುದ್ರಕ್ಕೆ ಬೀಳು ಅಂದ್ರೂ ಕೂಡ ಅದು ಬೀಳತ್ತಂತೆ.
ಆದ್ರೆ ನಮ್ಗೆ ಇವತ್ತು ಬೇಕಾಗಿರೋದು ಪ್ರಾರ್ಥನೆ ಮಾಡ್ತೀವಿ, ಆದ್ರೆ ಎರಡನೇದಾಗಿ ದೇವ್ರು ನಮ್ಗೆ ಕಲಿಸ್ಕೊಡ್ತಾ ಇದ್ದಾರೆ, ನಂಬಿಕೆ ಬಗ್ಗೆ ಕಲಿಸ್ಕೊಡ್ತಾ ಇದ್ದಾರೆ. ನಂಬಿದರೆ ನೀವು ದೇವರ ಮಹಿಮೆಯನ್ನ ಕಾಣುವಿರಿ ಅಂತ ದೇವ್ರು ಹೇಳ್ತಾರೆ. ಒಂದು ಭಾಗದಲ್ಲಿ ನಾವು ನೋಡ್ತೀವಿ, ಒಂದು ಸ್ತ್ರೀ ಇದ್ದಾರೆ, ಅವ್ರಿಗೆ ಯಾವಾಗ್ಲೂ ನೋಡಿದ್ರು ರಕ್ತ ಹೋಗ್ತಾನೆ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ನಾನು ಆತನ ಬಟ್ಟೆಯನ್ನಾದ್ರೂ ಅವ್ರ ವಸ್ತ್ರವನ್ನಾದ್ರೂ ಮುಟ್ಟಿದ್ರೆ ನಾನೇನಾಗ್ತೀನಿ, ಸ್ವಸ್ಥತೆ ಹೊಂದುತ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೋಗಿ ಅವ್ರ ವಸ್ತ್ರನ ಮುಟ್ತಾರೆ. ಹಲ್ಲೆಲೂಯಾ. ಅವ್ರು ಯಾರು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಆದ್ರೆ ಇವತ್ತು ದೇವ್ರು ನಮ್ಗೆ ನಂಬಿಕೆ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ನೀವು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವೆ ಅಂತ ಹೇಳ್ತಾ ಇದ್ದಾರೆ. ಅಬ್ರಹಾಂನ ನೋಡ್ರಿ, ಅಬ್ರಹಾಮನ್ಗೆ ಒಂದು ಹೆಸರಿದೆ, ಅವ್ರ ವಿಶ್ವಾಸ ತಂದೆ ಅಂತೆ. ದೇವ್ರು ಹೇಳ್ತಾರೆ, ನಿನ್ಗೆ ಒಂದ್ ಮಗುನ ಕೊಡ್ತೀನಿ ಅಂತ ಹೇಳಿದಾಗ ವಯಸ್ಸಾದ ಕಾಲದಲ್ಲಿ ಕೂಡ ಅವರು ಅದನ್ನ ದೇವ್ರು ಹೇಳಿದ್ದನ್ನ ನಂಬುತ್ತಾರಂತೆ. ಅವ್ರಿಗೆ ವಿಶ್ವಾಸದ ತಂದೆ ಅಂತಾನೆ ಹೆಸರು ಬಂದಿದೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ಕೂಡ ಇನ್ನೊಂದು ವಾಕ್ಯನ ನೋಡ್ಕೊಳ್ಳೋಣ. ನಮ್ಗೆ ನಂಬಿಕೆ ಹೇಗ್ ಬರುತ್ತೆ, ಯಾರು ಈ ನಂಬಿಕೆನ ಕೊಡ್ತಾರೆ ಅಂತ ಹೇಳಿದಾಗ, ಹೆಬ್ರೂ ಪತ್ರಿಕೆ 12:2 ವಾಕ್ಯದಲ್ಲಿ ನೋಡಿದಾಗ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಯಾರು ನಮ್ಗೆ ನಂಬಿಕೆ ಕೊಡಕ್ಕಾಗತ್ತೆ? ಇಲ್ಲಿ ದೇವರ ವಾಕ್ಯ ಹೇಳಲ್ಪಟ್ಟಿದೆ ನೋಡ್ರಿ, ನಂಬಿಕೆಯನ್ನು ಹುಟ್ಟಿಸೋದು ಯೇಸು ಸ್ವಾಮಿನೇ ಅಂತೆ, ಆ ನಂಬಿಕೆನ ಪೂರೈಸೋದು ಕೂಡ ಯೇಸು ಸ್ವಾಮಿನೇ ಅಂತೆ. ಅವಾಗ ನಿಮ್ಗೆ ನಂಬಿಕೆ ಬೇಕಂದ್ರೆ ಏಸಪ್ಪ ಹತ್ರನೇ ಹೋಗ್ಬೇಕು, ಯೇಸು ಸ್ವಾಮಿ ಹತ್ರ ಕೇಳ್ಬೇಕು, ಅಪ್ಪ ನನ್ಗೆ ನಂಬಿಕೆ ಕಮ್ಮಿ ಆಗಿದೆ, ನನ್ಗೆ ನಂಬಿಕೆನ ಕೊಡಪ್ಪ, ನನ್ಗೆ ನಂಬಿಕೆನ ಹುಟ್ಟಿಸೋದು ನೀವೇ, ಅದನ್ನ ಪೂರೈಸೋದು ನೀವೇ ಅಂತ ನೀವ್ ಹೇಳಿದ್ದೀರಲ್ಲಪ್ಪ, ನನ್ಗೆ ನಂಬಿಕೆ ಕೊಡಿ ಅಂತ ಕೇಳಿ ನೋಡಿ. ಹಲ್ಲೆಲೂಯಾ. ಅವಾಗ ನಿಮ್ಗೆ ನಂಬಿಕೆನ ಕೊಡ್ತಾರೆ. ಆಗದೆ ಇರೋದು ಸಾಧ್ಯ ಆಗತ್ತೆ. ನೀವು ಯಾವ ಕಾರ್ಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀರಾ, ಯಾವ ಕಾರ್ಯಕ್ಕಾಗಿ ಎದುರು ನೋಡ್ತಾ ಇದ್ದೀರಾ, ಇವತ್ತು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ, ನಂಬಿಕೆಯಿಂದ ಕೇಳಿದಾಗ ದೇವ್ರು ಹೇಳ್ತಾರೆ, ನಂಬಿದರೆ ನೀನು ದೇವರ ಮಹಿಮೆಯನ್ನು ಕಾಣುವೆ. ಇವತ್ತು ದೇವರು ನಿಮ್ಗೆ ನಂಬಿಕೆನ ಹುಟ್ಟಿಸ್ತಾ ಇದ್ದಾರೆ. ನೀವು ಅನೇಕ ಸಮಯದಲ್ಲಿ ಇದು ಅಸಾಧ್ಯ, ಇದು ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀರಾ. ದೇವ್ರು ಇವತ್ತು ನಿಮಗೆ ಆ ನಂಬಿಕೆನ ಕೊಡ್ತಾ ಇದ್ದಾರೆ, ಆ ನಂಬಿಕೆನ ಹುಟ್ಟಿಸ್ತಾ ಇದ್ದಾರೆ. ಇವಾಗ ಹುಟ್ಟಿಸ್ತಾ ಇರೋ ದೇವ್ರು ಅದನ್ನ ಪೂರೈಸ್ತಾರಂತೆ, ಅದನ್ನ ಮಾಡಿ ಮುಗಿಸ್ತಾರಂತೆ. ಇವತ್ತು ಒಪ್ಪಿಸ್ಕೊಡೋಣ. ಯಾವ್ದಾದ್ರೂ ಒಂದು ಕಾರ್ಯದಲ್ಲಿ ನೀವು ಕಠಿಣವಾಗಿ, ಅಯ್ಯಪ್ಪ ಇಷ್ಟು ಕಷ್ಟ ಪಡ್ತಾ ಇದ್ದೀನಿ, ಈ ವಿಷಯದಲ್ಲಿ ನನ್ಗೆ ಬಿಡುಗಡೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಇವತ್ತು ನಂಬಿಕೆಯಿಂದ ಕೇಳಿ, ದೇವ್ರೆ ನಾನ್ ನಂಬುತ್ತಾ ಇದ್ದೀನಿ, ನಾನ್ ನಂಬಿ ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ, ನಂಬಿದ್ರೆ ದೇವರ ಮಹಿಮೆ ಕಾಣ್ವೆ ಅಂತ ಹೇಳಿದಿರಪ್ಪ, ನಾನ್ ನಂಬುತ್ತೀನಿ ಅಂತ ಹೇಳಿ ನಾವು ಒಪ್ಪಿಸ್ಕೊಡೋಣ. ಎಲ್ಲಾರು ಈ ಸಮಯದಲ್ಲಿ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ, ದೇವ್ರ ಹತ್ರ ಕೇಳೋಣ, ಅಪ್ಪ ನಾನ್ ನಂಬುತ್ತಾ ಇದ್ದೀನಪ್ಪ, ನಾನ್ ನಂಬಿ ನಿಮ್ಮ ಹತ್ರ ಬಂದಿದ್ದೀನಿ. ನಂಬೋದ್ರಿಂದ ಅಲ್ಲಿ ದೇವರ ಮಹಿಮೆಯನ್ನ ಕಾಣ್ತೀವಿ. ಅಪ್ಪ ಈ ಸಮಯದಲ್ಲಿ ಕರ್ತನೆ, ಈ ನಂಬಿಕೆ ಎಂಬ ಸಂದೇಶದ ಮೂಲಕವಾಗಿ ನೀವು ನಮ್ಮೊಂದಿಗೆ ಮಾತಾಡ್ತಾ ಇದ್ದೀರಪ್ಪ. ಯಾರೆಲ್ಲ ಈ ಸಮಯದಲ್ಲಿ ಕರ್ತನೆ ನಿಮ್ಮನ್ನ ನಂಬಿ ಪ್ರಾರ್ಥನೆ ಮಾಡ್ತಾ ಇದ್ದಾರಪ್ಪ, ಯಾವ್ಯಾವ ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಆ ಕಾರ್ಯದಲ್ಲಿ ಬಿಡುಗಡೆಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ವ್ಯಾಧಿಗಳು ಮರೆಯಾಗಲಿ ಕರ್ತನೆ, ಎಷ್ಟೋ ದಿನದಿಂದ ಇರುವ ಘಟ್ಟೆಗಳು ಕರ್ತನೆ, ಅಪ್ಪ ಸ್ತೋತ್ರ ಕರ್ತನೆ. ಸೈನಸ್ ಪ್ರಾಬ್ಲಮ್, ಮೈಗ್ರೇನ್ ಪ್ರಾಬ್ಲಮ್ ಕರ್ತನೆ, ಅವ್ರು ಯಾವ ವ್ಯಾಧಿಯಿಂದ ಕಷ್ಟಪಡ್ತಾ ಇದ್ದಾರೋ ಅದೆಲ್ಲ ಈಗಲೇ ಕರ್ತನೆ ಅವ್ರು ನಂಬುತ್ತಾ ಇರೋದ್ರಿಂದ ಈಗಲೇ ಬಿಡುಗಡೆ ಉಂಟಾಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ. ಆ ಕುಟುಂಬದಲ್ಲಿ ಕರ್ತನೆ ಥ್ಯಾಂಕ್ ಯು ನೋಡಪ್ಪ, ಶಾಂತಿ ಸಮಾಧಾನ ಉಂಟಾಗಲಿ ಕರ್ತನೆ. ಎಲ್ಲ ಕುಟುಂಬಗಳನ್ನ ರಕ್ಷಿಸಪ್ಪ, ಸಂರಕ್ಷಿಸಪ್ಪ, ಎಲ್ಲರನ್ನ ನಿಮ್ಮ ಕರದಲ್ಲಿ ಒಪ್ಪಿಸ್ತಾ ಇದೀವಪ್ಪ. ಈ ಪ್ರಾರ್ಥನೆ ಎಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಇನ್ನೊಂದು ಸಂದೇಶದಲ್ಲಿ ನಾನು ನಿಮ್ಮನ್ನ ತಿರುಗಿ ಸಂಧಿಸೋವರೆಗೂ ದೇವರ ಕೃಪೆ ನಮ್ಮೆಲ್ಲರೊಂದಿಗಿರಲಿ. ಆಮೇನ್. ನನ್ನ ಮನವೇ ಯೆಹೋವನು ಕೊಂಡಾಡು, ನನ್ನ ಸರ್ವೇಂದ್ರಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನು ಕೊಂಡಾಡು, ಕರ್ತನು ಮಾಡಿದ ಉಪಕಾರದಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆ ಸಹವಾಸ ನಿಮ್ಮೊಂದಿಗೆ ಇರಲಿ. ಗಾಡ್ ಬ್ಲೆಸ್ ಯು.